ನಮ್ಮ ವಿಶ್ವಾಸ, ಕಾರ್ಯಕರ್ತರ ವಿಶ್ವಾಸ, ಎಲ್ಲರ ಮತದಾರ ವಿಶ್ವಾಸನೂ ಕೂಡ ನರೇಂದ್ರ ಮೋದಿಜಿ ಪರವಾಗಿ, ಭಾರತೀಯ ಜನತಾ ಪಾರ್ಟಿಯ ಪರವಾಗಿ. ನೋಡಿ, ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ನಡವಳಿಕೆ ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ದಿನೇ ಅವರ ವಿಶ್ವಾಸ ಕುಸಿತಾ ಇದೆ. ಕಾರಣ ಅಂತ ಹೇಳಿದ್ರೆ ಮತದಾರರು ಇವತ್ತು ನರೇಂದ್ರ ಮೋದಿಜಿ ಪರವಾಗಿ ನೋಡ್ತಾ ಇದ್ದಾರೆ. ಮತ್ತೊಮ್ಮೆ ಮೋದಿ ಅಂತಕ್ಕಂಥ ಒಲವು ಇವತ್ತು ತೋರಿಸ್ತಾ ಇದ್ದಾರೆ. ಹಾಗಾಗಿ ಇದರ ಪರಿಣಾಮ ಇವತ್ತು ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚು ಸ್ಥಾನಗಳನ್ನು, ಲೋಕಸಭಾ ಕ್ಷೇತ್ರಗಳನ್ನು ಕರ್ನಾಟಕ ರಾಜ್ಯದಲ್ಲಿ BJP JDS ಗೆಲ್ತದೆ. ಈ ಸರ್ಕಾರದಲ್ಲಿ ಅಂದರೆ ಗ್ಯಾರಂಟಿ ವರ್ಸಸ್ ಅಭಿವೃದ್ಧಿನ ಹೇಗೆ ಸರ್? ಗ್ಯಾರಂಟಿ ಬಗ್ಗೆ ಕಾಂಗ್ರೆಸ್ನವರೇ ಮರ್ತಿದ್ದಾರೆ, ನೀವ್ಯಾಕೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಿ? ಕಾಂಗ್ರೆಸ್ ಅವರಿಗೆ ತಮ್ಮ ಗ್ಯಾರಂಟಿ ಬಗ್ಗೆ ವಿಶ್ವಾಸ ಹೋಗಿರೋದ್ರಿಂದಲೇ ಈಗ ಪೆನ್ ಡ್ರೈವಿಂದ ಹೊರಟಿರ್ತಕ್ಕಂಥದ್ದು. ಪ್ರಜ್ವಲ್ ರೇವಣ್ಣ ಕೇಸು ನಮಗೆ ಬರ್ತಾ ಇರ್ತಕ್ಕಂಥ ಮಾಹಿತಿಗಳು ನೋಡಿದ್ರೆ, ಜನ ಮಾತನಾಡ್ತಾ ಇರೋದು ನೋಡಿದ್ರೆ, ಪ್ರಜ್ವಲ್ ರೇವಣ್ಣ ವಿಚಾರ ಒಂದೆರಡು ತಿಂಗಳಿಂದನೇ ಕಾಂಗ್ರೆಸ್ ಮುಖಂಡರಿಗೆ ಗೊತ್ತಿತ್ತು, ಸರ್ಕಾರದಲ್ಲಿರೋರಿಗೆ ಗೊತ್ತಿತ್ತು ಅನ್ನೋ ವಿಚಾರಗಳು ಕೂಡ ಹೊರಗೆ ಬರ್ತಾ ಇದೆ. ಆದರೆ ಟೈಮಿಂಗು ಚುನಾವಣೆ ಸಂದರ್ಭದಲ್ಲಿ ಲಾಭ ಪಡ್ಕೋಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಗುಮಾನಿ ಇವತ್ತೆಲ್ಲರೂ ಕೂಡ ಕಾಡ್ತಾ ಇದೆ. ಇದು ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಈಗ SIT ಆಗಿದೆ. ಈಗ ನೆನ್ನೆ ದೇವರಾಜ್ ಅವರು ಕೂಡ ಹೇಳಿದ್ದಾರೆ, ಇದರಲ್ಲಿ DK ಶಿವಕುಮಾರ್ ಬೇರೆ ಹೆಸರುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ನಿಜವಾಗ್ಲೂ ಕೂಡ ಪ್ರಾಮಾಣಿಕತೆ ಇದ್ದರೆ ಇದು ಸರಿಯಾದಂಥ ತನಿಖೆ ಆಗಬೇಕು ಅಂತ ಹೇಳಿದ್ರೆ CBI ಕೊಡಲಿ. ಹಾಗಾದರೆ ಅಂದರೆ ಸರ್, ಅವರು SIT ಮೇಲೂ ಸಹ ಆರೋಪ ಮಾಡಿರುವಂಥದ್ದು. SITನ ಅಧಿಕಾರಿಗಳೇ ಸಹ ಹೇಳಿದ್ದಾರೆ ಅವರ ಹೆಸರನ್ನ ಕೈ ಬಿಡಬೇಕು ಅಂತೇಳಿ. ಅಂದರೆ ತನಿಖೆ ಸರಿಯಾದ ರೀತಿಯಲ್ಲಿ ಸಾಗುತ್ತಾ ಅಂತ? ಖಂಡಿತ. ಅದರಿಂದ ನಾನು ಕೂಡ ಡಿಮ್ಯಾಂಡ್ ಮಾಡ್ತೇನೆ, ಒತ್ತಾಯ ಮಾಡ್ತೇನೆ. ಇದು ನಿಮಗೆ ನಿಜವಾಗ್ಲೂ ಕೂಡ ನ್ಯಾಯ ಸಿಗಬೇಕು ಆ ಮುಗ್ಧ ಮಹಿಳೆಯರಿಗೆ, ತಾಯಂದರಿಗೆ ಅಂತೇಳಿ ಪ್ರಾಮಾಣಿಕತೆ ಇದ್ದರೆ ನಿಮ್ಮ ಏನು SIT ತನಿಖೆಯನ್ನು ಬಿಟ್ಟು CBI ಕೊಟ್ಟರೆ ಒಳ್ಳೆಯದು ಅಂತಕ್ಕಂಥ ನನ್ನ ಅಭಿಪ್ರಾಯ. ಸರಿ, ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಟೋಟಲ್ ಪ್ರಕರಣ ರಾಜಕೀಯ ತಿರುವುಗಳನ್ನು ಪಡ್ಕೊಳ್ತಿದೆ. ಪ್ರತಿದಿನಕ್ಕೆ ಬೇರೆ ಬೇರೆ ಹೆಸರುಗಳು ಬರ್ತವೆ. ನಿನ್ನೆ DK ಶಿವಕುಮಾರ್ ಅವರ ಹೆಸರು ಬಂದಿರುವಂಥದ್ದು. ಸಾಕಷ್ಟು ಕಾಣದ ಕೈಗಳಿದ್ರೆ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ ಈಗ. ಹಾಗಾಗಿ ಇನ್ನು ಮುಂದೆ ಯಾರ್ಯಾರ ಹೆಸರುಗಳು ಬರ್ತದೆ ನೋಡೋಣ. ಆದರೆ ಒಂದು, ಇಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು. ಸರಿಯಾದ ರೀತಿ ತನಿಖೆ ಆಗಿ ಮುಗ್ಧ ಮಹಿಳೆಗೆ ನ್ಯಾಯ ಸಿಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಇದ್ರ ಬಗ್ಗೆ ನಮ್ಮದೇನು ಗೊಂದಲ ಇಲ್ಲ. ಹಾಗಾಗಿ ಸರ್ಕಾರ ನಿಜವಾಗ್ಲೂ ಕೂಡ ಪ್ರಾಮಾಣಿಕರಿದ್ದರೆ ಈ ರೀತಿ ಅವರಿಗೆ ಒತ್ತಡ ಹಾಕೋದನ್ನು ಬಿಟ್ಟು ಅಧಿಕಾರಿಗಳ ಮೇಲೆ ನ್ಯಾಯಸಮ್ಮತವಾಗಿ ತನಿಖೆ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದಿಷ್ಟು BY ವಿಜೇಂದ್ರ ಅವರ ಮಾತಾಗಿರುವಂಥದ್ದು. ಕಾಣದ ಕೈಗಳ ಕೈವಾಡ ಇದೆ ಪ್ರಜ್ವಲ್ ರೇವಣ್ಣ ಅವರ ಕೇಸಲ್ಲಿ. ಹಾಗಾಗಿ CBIಗೆ ಈ ಪ್ರಕರಣವನ್ನು ಕೊಡಬೇಕು ಅನ್ನುವಂಥದ್ದು BJPಯ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರ ಆಗ್ರಹವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಭೀಮಾನಾಯಕಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನಮ್ಮ ವಿಶ್ವಾಸ, ಕಾರ್ಯಕರ್ತರ ವಿಶ್ವಾಸ, ಎಲ್ಲರ ಮತದಾರ ವಿಶ್ವಾಸನೂ ಕೂಡ ನರೇಂದ್ರ ಮೋದಿಜಿ ಪರವಾಗಿ, ಭಾರತೀಯ ಜನತಾ ಪಾರ್ಟಿಯ ಪರವಾಗಿ. ನೋಡಿ, ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ನಡವಳಿಕೆ ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ದಿನೇ ಅವರ ವಿಶ್ವಾಸ ಕುಸಿತಾ ಇದೆ. ಕಾರಣ ಅಂತ ಹೇಳಿದ್ರೆ ಮತದಾರರು ಇವತ್ತು ನರೇಂದ್ರ ಮೋದಿಜಿ ಪರವಾಗಿ ನೋಡ್ತಾ ಇದ್ದಾರೆ. ಮತ್ತೊಮ್ಮೆ ಮೋದಿ ಅಂತಕ್ಕಂಥ ಒಲವು ಇವತ್ತು ತೋರಿಸ್ತಾ ಇದ್ದಾರೆ. ಹಾಗಾಗಿ ಇದರ ಪರಿಣಾಮ ಇವತ್ತು ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚು ಸ್ಥಾನಗಳನ್ನು, ಲೋಕಸಭಾ ಕ್ಷೇತ್ರಗಳನ್ನು ಕರ್ನಾಟಕ ರಾಜ್ಯದಲ್ಲಿ BJP JDS ಗೆಲ್ತದೆ. ಈ ಸರ್ಕಾರದಲ್ಲಿ ಅಂದರೆ ಗ್ಯಾರಂಟಿ ವರ್ಸಸ್ ಅಭಿವೃದ್ಧಿನ ಹೇಗೆ ಸರ್? ಗ್ಯಾರಂಟಿ ಬಗ್ಗೆ ಕಾಂಗ್ರೆಸ್ನವರೇ ಮರ್ತಿದ್ದಾರೆ, ನೀವ್ಯಾಕೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಿ? ಕಾಂಗ್ರೆಸ್ ಅವರಿಗೆ ತಮ್ಮ ಗ್ಯಾರಂಟಿ ಬಗ್ಗೆ ವಿಶ್ವಾಸ ಹೋಗಿರೋದ್ರಿಂದಲೇ ಈಗ ಪೆನ್ ಡ್ರೈವಿಂದ ಹೊರಟಿರ್ತಕ್ಕಂಥದ್ದು. ಪ್ರಜ್ವಲ್ ರೇವಣ್ಣ ಕೇಸು ನಮಗೆ ಬರ್ತಾ ಇರ್ತಕ್ಕಂಥ ಮಾಹಿತಿಗಳು ನೋಡಿದ್ರೆ, ಜನ ಮಾತನಾಡ್ತಾ ಇರೋದು ನೋಡಿದ್ರೆ, ಪ್ರಜ್ವಲ್ ರೇವಣ್ಣ ವಿಚಾರ ಒಂದೆರಡು ತಿಂಗಳಿಂದನೇ ಕಾಂಗ್ರೆಸ್ ಮುಖಂಡರಿಗೆ ಗೊತ್ತಿತ್ತು, ಸರ್ಕಾರದಲ್ಲಿರೋರಿಗೆ ಗೊತ್ತಿತ್ತು ಅನ್ನೋ ವಿಚಾರಗಳು ಕೂಡ ಹೊರಗೆ ಬರ್ತಾ ಇದೆ. ಆದರೆ ಟೈಮಿಂಗು ಚುನಾವಣೆ ಸಂದರ್ಭದಲ್ಲಿ ಲಾಭ ಪಡ್ಕೋಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಗುಮಾನಿ ಇವತ್ತೆಲ್ಲರೂ ಕೂಡ ಕಾಡ್ತಾ ಇದೆ. ಇದು ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಈಗ SIT ಆಗಿದೆ. ಈಗ ನೆನ್ನೆ ದೇವರಾಜ್ ಅವರು ಕೂಡ ಹೇಳಿದ್ದಾರೆ, ಇದರಲ್ಲಿ DK ಶಿವಕುಮಾರ್ ಬೇರೆ ಹೆಸರುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ನಿಜವಾಗ್ಲೂ ಕೂಡ ಪ್ರಾಮಾಣಿಕತೆ ಇದ್ದರೆ ಇದು ಸರಿಯಾದಂಥ ತನಿಖೆ ಆಗಬೇಕು ಅಂತ ಹೇಳಿದ್ರೆ CBI ಕೊಡಲಿ. ಹಾಗಾದರೆ
ಅಂದ್ರೆ ಸರ್ ಅವರು SIT ಮೇಲೂ ಸಹ ಆರೋಪ ಮಾಡಿರುವಂಥದ್ದು. SIT ನ ಅಧಿಕಾರಿಗಳೇ ಸಹ ಹೇಳಿದ್ದಾರೆ ಅವರ ಹೆಸರನ್ನ ಕೈ ಬಿಡಬೇಕು ಅಂತೇಳಿ. ಅಂದ್ರೆ ತನಿಖೆ ಸರಿಯಾದ ರೀತಿಯಲ್ಲಿ ಸಾಗುತ್ತಾ ಅಂತ. ಖಂಡಿತ ಅದರಿಂದ ನಾನು ಕೂಡ ಡಿಮ್ಯಾಂಡ್ ಮಾಡ್ತೇನೆ, ಒತ್ತಾಯ ಮಾಡ್ತೇನೆ. ಇದು ನಿಮಗೆ ನಿಜವಾಗ್ಲೂ ಕೂಡ ನ್ಯಾಯ ಸಿಗಬೇಕು ಆ ಮುಗ್ಧ ಮಹಿಳೆಯರಿಗೆ, ತಾಯಂದ್ರಿಗೆ ಅಂತೇಳಿ ಪ್ರಾಮಾಣಿಕತೆ ಇದ್ದರೆ ನಿಮ್ಮ ಏನು SIT ತನಿಖೆಯನ್ನು ಬಿಟ್ಟು CBI ಕೊಟ್ಟರೆ ಒಳ್ಳೆಯದು ಅಂತಕ್ಕಂಥ ನನ್ನ ಅಭಿಪ್ರಾಯ. ಸರ್ ಈ ಟೋಟಲ್ ಪ್ರಕರಣ ರಾಜಕೀಯ ತಿರುವುಗಳನ್ನು ಪಡ್ಕೊಳ್ತಿದೆ. ಪ್ರತಿದಿನಕ್ಕೆ ಬೇರೆ ಬೇರೆ ಹೆಸರುಗಳು ಬರ್ತವೆ. ನಿನ್ನೆ DK ಶಿವಕುಮಾರ್ ಅವರ ಹೆಸರು ಬಂದಿರುವಂಥದ್ದು. ಸಾಕಷ್ಟು ಕಾಣದ ಕೈಗಳಿದ್ರ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ ಈಗ. ಹಾಗಾಗಿ ಇನ್ನು ಮುಂದೆ ಯಾರ್ಯಾರ ಹೆಸರುಗಳು ಬರ್ತದೋ ನೋಡೋಣ. ಆದರೆ ಒಂದು ಇಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು, ಸರಿಯಾದ ರೀತಿ ತನಿಖೆ ಆಗಿ ಮುಗ್ಧ ಮಹಿಳೆಗೆ ನ್ಯಾಯ ಸಿಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಇದ್ರ ಬಗ್ಗೆ ನಮ್ಮದೇನು ಗೊಂದಲ ಇಲ್ಲ. ಹಾಗಾಗಿ ಸರ್ಕಾರ ನಿಜವಾಗ್ಲೂ ಕೂಡ ಪ್ರಾಮಾಣಿಕರಿದ್ದರೆ ಈ ರೀತಿ ಅವರಿಗೆ ಒತ್ತಡ ಹಾಕೋದನ್ನು ಬಿಟ್ಟು ಅಧಿಕಾರಿಗಳ ಮೇಲೆ ನ್ಯಾಯಸಮ್ಮತವಾಗಿ ತನಿಖೆ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದಿಷ್ಟು BY ವಿಜೇಂದ್ರ ಅವರ ಮಾತಾಗಿರುವಂಥದ್ದು. ಕಾಣದ ಕೈಗಳ ಕೈವಾಡ ಇದೆ ಪ್ರಜ್ವಲ್ ರೇವಣ್ಣ ಅವರ ಕೇಸಲ್ಲಿ. ಹಾಗಾಗಿ CBIಗೆ ಈ ಪ್ರಕರಣವನ್ನು ಕೊಡಬೇಕು ಅನ್ನುವಂಥದ್ದು BJPಯ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರ ಆಗ್ರಹವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಭೀಮಾ ನಾಯ್ಕಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.